ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಈ ದಿನ ಏನು ಈ ಒಂದು ಈಶ್ವರ ಸ್ವಾಮಿ ದೇವರ ಸನ್ನಿಧಿಯಲ್ಲಿ ಇಲ್ಲಿ ಒಂದು ಪಾರ್ಲರ್ ಅನ್ನ ಓಪನ್ ಮಾಡಬೇಕು ಅಂತ ನಮ್ಮ ರಾಜು ಅವರು ಮತ್ತೆ ರಾಮಾಂಜಿ ಅವರು, ನಮ್ಮ ಗೋಪಾಲಣ್ಣ, ಸುಮಾರೆಲ್ಲ ಸತೀಶ್ ಅವರೆಲ್ಲ ಬಂದಾಗ ಮತ್ತೆ ನಮ್ಮ ನಾಗಣ್ಣ ಹತ್ರ ಹೋಗಿ ಮಾತಾಡಿ ಅವರು ನಾಗಣ್ಣವರು ಒಂದು ಒಪ್ಪಿಗೆ ಮೇರೆಗೆ ಹಾಗೂ ನಮ್ಮ ಇಲ್ಲಿನ ಎಲ್ಲ ನಮ್ಮ ಪಕ್ಷಾತೀತವಾಗಿ ಏನು ನಮ್ಮ ಎಲ್ಲರೂ ಸಹ ಈ ಒಂದು ಪಾರ್ಲರ್ ಆಗಲೇಬೇಕು ಅಂತ ತೀರ್ಮಾನ ತಗೊಂಡಾಗ ಬಹುಶಃ ನಮ್ಮ ರಾಜನು ಒಂದು 50 ಫೋನ್ ಮಾಡಿರ್ತಾನೆ ಇದ್ರ ವಿಚಾರವಾಗಿ, ನನಗೂ ನಮ್ಮ ನಾಗಣ್ಣನಿಗೂ. ಅಂದರೆ ಅವ್ರಿಗೆ ಇರ್ತಕ್ಕಂಥ ಕಾಳಜಿ ಜನ ನಾಳೆ ಜನರಿಗೋಸ್ಕರ ಜನರಿಗೆ ಅನುಕೂಲ ಆಗಲಿ ಅಂತ ಆಗುವಂಥ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೇಂದ್ರ ಬಿಂದುವಾಗಿರ್ತಕ್ಕಂಥ ನಮ್ಮ ಹಿರಿಯರಾದಂಥ ನಮ್ಮ ಕಾಣೆಯಲ್ಲಿ ನಾಗರಾಜಣ್ಣವರೇ, ನಮ್ಮ ಸಿ ಗೋಪಾಲಣ್ಣವರೇ, ನಮ್ಮ ಶ್ರೀನಿವಾಸ ರೆಡ್ಡಿ ಅವರೇ, ನಮ್ಮ ಪ್ರಭಾಕರನ್ ಅವರೇ, ಮತ್ತು ರಾಮಾಂಜಿ, ರಾಜು, ಇನ್ನು ನಮ್ಮ ಸತೀಶು, ನಮ್ಮ ಠಾಕೂರ್ ಸಿಂಗು, ಎಲ್ಲರೂ ಹಿತೈಷಿಗಳಿಂದ ಬಂದಿದ್ದಾರೆ. ಬಹುಶಃ ಈ ಒಂದು ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಬಹುಶಃ ನಾವು 10 ತಿಂಗಳಾದಮೇಲೆ ನಮ್ಮ MD ಅವರು ಸಹ ಇಲ್ಲಿಗೇ ಬಂದಿರೋದು. ಇದುವರೆಗೂ ಫಸ್ಟು ಪಾರ್ಲರ್ ಓಪನ್ ಮಾಡಬೇಕಂದ್ರೆ MD ಅವರೆಲ್ಲ, ಮಾರ್ಕೆಟಿಂಗ್ ಮ್ಯಾನೇಜರ್ ಅವರೆಲ್ಲ ಇಲ್ಲೇ ಬಂದಿದ್ದಾರೆ. ಬಹುಶಃ ಇದು ಒಳ್ಳೆಯ ಒಂದು ಸಿಹಿ ಸುದ್ದಿ. ಇಲ್ಲಿ ಒಳ್ಳೆಯ ಜಾಗ ಇದೆ, ಚೆನ್ನಾಗಿ ಅನುಕೂಲವಾಗಿ ವ್ಯಾಪಾರ ಆಗಲಿ, ಒಳ್ಳೆ, ಯಾಕಂದರೆ ಫ್ಲೋಟಿಂಗ್ ಇರ್ತಕ್ಕಂಥ ಇಲ್ಲಿ ಜನ ಜಾಸ್ತಿ ಇರ್ತಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ದಿನ ಇಲ್ಲಿ ಎಷ್ಟು ಅನುಕೂಲವಾಗಿ ಇಲ್ಲಿ ವ್ಯಾಪಾರ ಚೆನ್ನಾಗಾದರೆ ಅಷ್ಟು ಅನುಕೂಲ ರೈತರಿಗೇನೆ. ಯಾಕಂದರೆ ಇವತ್ತು ದಿನ ರೈತರು ಚೆನ್ನಾಗಿದ್ದರೆ ದೇಶ ಚೆನ್ನಾಗಿರುತ್ತೆ, ರಾಜ್ಯ ಚೆನ್ನಾಗಿರುತ್ತೆ. ರೈತರಿಗೋಸ್ಕರನೇ ಇದನ್ನೆಲ್ಲ ಒಂದು ಸಂಸ್ಥೆ, ನಮ್ಮ ರೈತರ ಸಂಸ್ಥೆನೇ ಅದು. ಆ ಸಂಸ್ಥೆ ಯಾಕಂದರೆ ಈ ಬಹುಶಃ ಮೊನ್ನೆ 2 ರೂಪಾಯಿ ರೈಸ್ ಮಾಡಿದ್ವಿ ಮತ್ತು ನಮ್ಮ ರೈತರಿಗೆ 1 ಲೀಟ್ರಿಗೆ. ಬಹುಶಃ ನಮ್ಮ ರಾಜ್ಯದಲ್ಲಿ ಮಂಗಳೂರು ಆದಮೇಲೆ ಸೆಕೆಂಡ್ ಇದೆ ಅನಿಸುತ್ತಲ್ಲಣ್ಣ. ನಮ್ಮ ರಾಜ್ಯದಲ್ಲಿ ಹೈಯೆಸ್ಟು ಹಾಲು ಲೀಟ್ರಿಗೆ ದುಡ್ಡು ಕೊಡ್ತಾ ಇರೋದು ಅಂತಂದರೆ ಮಂಗಳೂರು ಆದಮೇಲೆ ನಮ್ಮ ಕೋಲಾರನೇ. ಆ ನಿಟ್ಟಿನಲ್ಲಿ ನಮ್ಮ ರೈತರು ಚೆನ್ನಾಗಿರಬೇಕು ಅನ್ನೋ ಉದ್ದೇಶದಿಂದ ಒಳ್ಳೆಯ ಉತ್ಪನ್ನಗಳು ಇದ್ದಾವೆ. ಒಳ್ಳೆಯ ಪ್ಯೂರಿಟಿ ಅಂದರೆ ತುಪ್ಪದಲ್ಲಿ ಮಾಡಿರ್ತಕ್ಕಂಥ ಎಲ್ಲ ಒಂದು ನಮ್ಮ ಉತ್ಪನ್ನಗಳಿದ್ದಾವೆ. ಬಹುಶಃ ಆ ಉತ್ಪನ್ನಗಳು ತಮಗೆಲ್ರಿಗೂ ಅದನ್ನು ಅಡಿಕ್ಟ್ ಆಗಿಬಿಟ್ರೆ ಬಟ್ ಬೇರೆ ಅಂಗಡಿಗಳಿಗೆ ಹೋಗೋದೇ ಇಲ್ಲ. ಆ ರೀತಿಯಲ್ಲಿ ತಮ್ಮೆಲ್ಲರ ಒಂದು ಸಹಕಾರದಿಂದ ವ್ಯಾಪಾರ ಆಗಲಿ, ಆ ವ್ಯಾಪಾರ ಆಗೋದ್ರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ, ಇದನ್ನು ಇನ್ನೂ ನಮ್ಮ ಟೌನಲ್ಲಾಗಿರಲಿ, ಹಳ್ಳಿಗಾಡಲ್ಲಾಗಿರಲಿ ಇನ್ನೂ ಹೆಚ್ಚಿಗೆ ಪಾರ್ಲರ್ಗಳನ್ನು ತೆಗಿಲಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ.